ಗ್ರಾಮದ ಹೊರವಲಯದಲ್ಲಿ ದಟ್ಟವಾದ ಕಾಡಿನ ಮಧ್ಯೆ ಒಂದು ಹಳೆಯದಾದ ಪಾಳುಬಿದ್ದ ಮನೆ ಇತ್ತು. ಆ ಮನೆಯ ಬಗ್ಗೆ ಊರಿನವರೆಲ್ಲರಿಗೂ ಭಯ. ಯಾಕೆಂದರೆ ಆ ಮನೆಯಲ್ಲಿ ಒಂದು ಕನ್ನಡಿ ಇತ್ತು. ಆ ಕನ್ನಡಿಯಲ್ಲಿ ಯಾರೋ ಒಬ್ಬ ಹೆಂಗಸು ಇದ್ದಾಳೆ, ಅವಳು ಕನ್ನಡಿಯಿಂದ ಹೊರಗೆ ಬಂದು ಜನರನ್ನು ಸಾಯಿಸುತ್ತಾಳೆ ಎಂದು ಎಲ್ಲರೂ ಹೇಳುತ್ತಿದ್ದರು. ಅದೇ ಊರಿನಲ್ಲಿ ರಾಮು ಎಂಬ ಯುವಕ ಇದ್ದ. ಅವನಿಗೆ ಈ ಕತೆಗಳೆಂದರೆ ನಂಬಿಕೆ ಇರಲಿಲ್ಲ. ಅವನಿಗೆ ಸ್ವಲ್ಪ ಧೈರ್ಯ ಜಾಸ್ತಿ. ಯಾರಾದರೂ ಏನಾದ್ರೂ ಹೇಳಿದರೆ ಅವನು ಕುತೂಹಲದಿಂದ ಆ ವಿಷಯದ ಬಗ್ಗೆ ನಿಜ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಅವನ ಮನಸ್ಸು ಸದಾ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರೇರೇಪಿಸುತ್ತಿತ್ತು. ಒಂದು ದಿನ ಆ ಹಳೆಯ ಮನೆಗೆ ಹೋಗಲು ನಿರ್ಧರಿಸಿದ. ರಾತ್ರಿ ಕತ್ತಲು ಕವಿಯುತ್ತಿದ್ದಂತೆ ರಾಮು ಟಾರ್ಚ್ ಹಿಡಿದುಕೊಂಡು ಕಾಡಿನ ದಾರಿ ಹಿಡಿದ. ಮನೆಯ ಬಾಗಿಲು ಮುರಿದು ಹೋಗಿತ್ತು. ಒಳಗೆಲ್ಲ ಧೂಳು, ಜೇಡರ ಬಲೆಗಳು ತುಂಬಿದ್ದವು. ರಾಮು ಟಾರ್ಚ್ ಬೆಳಕಿನಲ್ಲಿ ಮನೆಯನ್ನು ನೋಡುತ್ತಾ ನಡೆದ. ಕೊನೆಗೆ ಅವನು ಆ ಕನ್ನಡಿಯಿದ್ದ ಕೋಣೆಗೆ ಬಂದ. ಕನ್ನಡಿ ದೊಡ್ಡದಾಗಿತ್ತು, ಅದರ ಮೇಲೆಲ್ಲ ಧೂಳು ತುಂಬಿತ್ತು. ರಾಮು ಧೂಳನ್ನು ಒರೆಸಿದಾಗ ಕನ್ನಡಿ ಸ್ವಲ್ಪ ಹೊಳೆಯಿತು. ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಕಾಣಿಸಿತು. ಆದರೆ ಕ್ಷಣಾರ್ಧದಲ್ಲಿ ಅವನ ಪ್ರತಿಬಿಂಬದ ಹಿಂದೆ ಇನ್ನೊಂದು ಹೆಂಗಸಿನ ಆಕೃತಿ ಕಾಣಿಸಿತು. ಅವಳು ತೆಳ್ಳಗೆ, ಉದ್ದನೆಯ ಕೂದಲು ಮತ್ತು ಬಿಳಿ ಬಣ್ಣದ ಸೀರೆಯನ್ನು ಉಟ್ಟಿದ್ದಳು. ಅವಳ ಕಣ್ಣುಗಳು ಮಾತ್ರ ವಿಚಿತ್ರವಾಗಿದ್ದವು. ಅವು ಭಯಾನಕವಾಗಿದ್ದವು. ರಾಮು ಹೆದರಿಕೊಂಡ. ಅವನು ಹಿಂದಕ್ಕೆ ಸರಿಯಲು ಪ್ರಯತ್ನಿಸಿದ, ಆದರೆ ಅವನ ಕಾಲುಗಳು ನೆಲಕ್ಕೆ ಅಂಟಿಕೊಂಡಂತೆ ಭಾಸವಾಯಿತು. ಆ ಹೆಂಗಸು ಕನ್ನಡಿಯಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದಳು. ಅವಳ ಕೈಗಳು ಕನ್ನಡಿಯನ್ನು ತಲುಪಿದವು. ರಾಮು ಜೋರಾಗಿ ಕಿರುಚಿದ. ಆದರೆ ಅವನ ಕೂಗು ಮನೆಯ ಗೋಡೆಗಳಿಗೆ ತಾಗಿ ವಾಪಸ್ ಬಂತು. ಅಷ್ಟರಲ್ಲಿ ಆ ಹೆಂಗಸು ಕನ್ನಡಿಯಿಂದ ಅರ್ಧ ಹೊರಗೆ ಬಂದಿದ್ದಳು. ಆಗ ರಾಮುಗೆ ಒಂದು ಯೋಚನೆ ಬಂತು. ಅವನು ತನ್ನ ಟಾರ್ಚ್ನ ಬೆಳಕನ್ನು ಕನ್ನಡಿಯ ಮೇಲೆ ನೇರವಾಗಿ ಹಾಕಿದ. ಬೆಳಕು ಆ ಹೆಂಗಸಿನ ಮುಖಕ್ಕೆ ಬಿದ್ದ ತಕ್ಷಣ ಅವಳು ಕಿರುಚಾಡುತ್ತಾ ಹಿಂದಕ್ಕೆ ಸರಿದಳು. ಅವಳು ಕನ್ನಡಿಯೊಳಗೆ ಮಾಯವಾದಳು. ರಾಮುಗೆ ನಿಟ್ಟುಸಿರು ಬಿಡುವಂತಾಯಿತು. ಅವನು ತಕ್ಷಣ ಮನೆಯಿಂದ ಓಡಿಹೋದ. ಮಾರನೆಯ ದಿನ ಅವನು ಊರಿನ ಜನರಿಗೆ ನಡೆದದ್ದನ್ನೆಲ್ಲ ಹೇಳಿದ. ಆದರೆ ಯಾರೂ ಅವನನ್ನು ನಂಬಲಿಲ್ಲ. ರಾಮು ಮತ್ತೆ ಆ ಮನೆಗೆ ಹೋಗಲಿಲ್ಲ. ಆದರೆ ಆ ಕನ್ನಡಿಯ ನೆನಪು ಅವನನ್ನು ಸದಾ ಕಾಡುತ್ತಿತ್ತು. ಅವನು ಅರ್ಥ ಮಾಡಿಕೊಂಡಿದ್ದು ಒಂದೇ: ಕೆಲವು ರಹಸ್ಯಗಳು ರಹಸ್ಯವಾಗಿಯೇ ಉಳಿಯುವುದು ಒಳ್ಳೆಯದು. ಆದರೆ ಒಂದು ಪ್ರಶ್ನೆ ಅವನನ್ನು ಕಾಡುತ್ತಲೇ ಇತ್ತು: ಆ ಕನ್ನಡಿಯಲ್ಲಿ ಇದ್ದ ಹೆಂಗಸು ಯಾರು? ಅವಳು ಯಾಕೆ ಕನ್ನಡಿಯ ಹಿಂದೆ ಸಿಕ್ಕಿಬಿದ್ದಿದ್ದಳು? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಲೇ ಇಲ್ಲ. ಕನ್ನಡಿಯ ಹಿಂದಿರುವ ರಹಸ್ಯ ರಹಸ್ಯವಾಗಿಯೇ ಉಳಿಯಿತು.